ಕಬಿನಿ ಕಾಲಿ ಕಾಲಿ ಬತ್ತಿದ ಕಾವೇರಿ ಒಡಲು ಕರ್ನಾಟಕದಲ್ಲಿ ಹೆಚ್ಚಿದೆ ಬರಗಾಲದ ಭೀತಿ. ಮತ್ತೊಂದು ಕಡೆ ಎಲ್ ನಿನೋ ಎಂಟ್ರಿ ರೈತರಿಗೆ ಶಾಕಿಂಗ್ ನ್ಯೂಸ್. ಕಬಿನಿ ಕಾಲಿ ಕಾಲಿ ಬತ್ತಿದ ಕಾವೇರಿ ಒಡಲು ಕರ್ನಾಟಕದಲ್ಲಿ ಹೆಚ್ಚಿದೆ ಬರಗಾಲದ ಭೀತಿ. ಒಂದ್ ಕಡೆ ಎಲ್ ನಿನೋ ಎಂಟ್ರಿ ರೈತರಿಗೆ ಇದರಿಂದ ಶಾಕಿಂಗ್ ನ್ಯೂಸ್. ನೈಋತ್ಯ ಮಾನ್ಸೂನ್ ದುರ್ಬಲ ಆಗ್ತಾ ಇರುವುದಕ್ಕೆ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಪೆಸಿಫಿಕ್ ಮಹಾಸಾಗರದಲ್ಲಿನ ಎಲ್ ನಿನೋ ಆರ್ಭಟ ಕೂಡ ಜೋರಾಗ್ತಾ ಇರುವಂತದ್ದು. ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ದಕ್ಷಿಣ ಅಮೆರಿಕಾದಲ್ಲಿ ಬರ ಈಗ ಆವರಿಸಿಕೊಂಡಿದೆ. ಜಗತ್ತಿನಾದ್ಯಂತ ಹವಾಮಾನದ ಮೇಲೆ ಈಗ ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತಾ ಇರುವಂತದ್ದು. ರಾಜ್ಯದಲ್ಲಿಯೇ ಮೊದಲು ತುಂಬುವಂತಹ ಡ್ಯಾಮ್ ಅಂದ್ರೆ ಅದು ಕಬಿನಿ ಡ್ಯಾಮ್. ಮುಂಗಾರು ಆರಂಭವಾದ್ರೂ ಕೂಡ ಮಳೆ ಇಲ್ಲ, ರಾಜ್ಯದಲ್ಲಿ ನೀರು ಬರ್ತಾ ಇಲ್ಲ. ಕೆಆರ್ಎಸ್, ಕಬಿನಿ, ಹೇಮಾವತಿ, ಆಲಮಟ್ಟಿ ಹಾಗೆ ನಾರಾಯಣಪುರ ಡ್ಯಾಮ್ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇರುವಂತದ್ದು. ಡ್ಯಾಮ್ನ ನೀರಿನೊಳಗಿದ್ದಂತಹ ದೇಗುಲ ಪಳೆಯುಳಿಕೆಗಳು ಪತ್ತೆಯಾಗ್ತಾ ಇವೆ. ಮೈಸೂರಿನ ಎಚ್ಡಿ ಕೋಟೆಯ ಬೀಚನಹಳ್ಳಿಯಲ್ಲಿರುವಂತಹ ಕಬಿನಿ ಡ್ಯಾಮ್. ಡ್ಯಾಮ್ನ ನೀರಿನಲ್ಲಿದ್ದಂತಹ ಬಸವಣ್ಣ, ಲಿಂಗ, ವಿನಾಯಕ ನಶಿಸಿದ್ದಂತಹ ಶಾಸನ ಈಗ ಪತ್ತೆಯಾಗಿದೆ. ಜಲಾಶಯದ ಒಟ್ಟು ಎತ್ತರ 84 ಅಡಿ, ನೀರಿನ ಮಟ್ಟ 50 ಅಡಿಗೆ ಕುಸಿತ ಆಗಿದೆ. ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಕೇವಲ 300 ಕ್ಯೂಸೆಕ್. ಜೂನ್ ಆರಂಭಕ್ಕೂ ತುಂಬ್ತಾ ಇದ್ದಂತಹ ಈವರೆಗೂ ಕೂಡ ಡ್ಯಾಮ್ ಯಾವುದೇ ಕಾರಣಕ್ಕೂ ತುಂಬ್ತಾ ಇಲ್ಲ, ಲಕ್ಷಣಗಳೇ ಕಾಣ್ತಾ ಇಲ್ಲ. ಕಬಿನಿ ಖಾಲಿ ಆಗ್ತಾ ಇರುವಂತದ್ದು, ಬತ್ತಿ ಹೋಗಿದೆ ಕಾವೇರಿಯ ಒಡಲು. ಕರ್ನಾಟಕದಲ್ಲಿ ಬರಗಾಲದ ಭೀತಿ ಈಗ ಎದುರಾಗ್ತಾ ಇರುವಂತದ್ದು. ಎಲ್ ನಿನೋ ಎಂಟ್ರಿಯಿಂದಾಗಿ ಈಗ ರಾಜ್ಯದ ರೈತರಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಎಲ್ ನಿನೋ ಎಂಟ್ರಿಯಿಂದಾಗಿ ಈಗ ನೈಋತ್ಯ ಮಾನ್ಸೂನ್ ದುರ್ಬಲ ಆಗ್ತಾ ಇದೆ. ಇದರಿಂದಾಗಿ ತಾಪಮಾನ ಹೆಚ್ಚಳ ಕೂಡ ಆಗ್ತಾ ಇರುವಂತದ್ದು. ಪೆಸಿಫಿಕ್ ಮಹಾಸಾಗರದಲ್ಲಿನ ಎಲ್ ನಿನೋ ಆರ್ಭಟ ಜೋರಾಗ್ತಾ ಇದೆ. ಆಸ್ಟ್ರೇಲಿಯಾ ಹಾಗೆ ಇಂಡೋನೇಷಿಯಾ, ದಕ್ಷಿಣ ಅಮೆರಿಕದಲ್ಲೂ ಕೂಡ ಬರಗಾಲ ಎದುರಾಗ್ತಾ ಇರುವಂತದ್ದು. ಜಗತ್ತಿನಾದ್ಯಂತ ಹವಾಮಾನದ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ರಾಜ್ಯದಲ್ಲಿಯೇ ಮೊದಲು ತುಂಬುವಂತಹ ಡ್ಯಾಮ್ ಅಂದ್ರೆ ಅದು ಕಬಿನಿ ಡ್ಯಾಮ್. ಆ ಡ್ಯಾಮ್ ಕೂಡ ಈಗ ಖಾಲಿ ಆಗ್ತಾ ಇದೆ. ಮುಂಗಾರು ಆರಂಭ ಆದ್ರೂ ಕೂಡ ಮಳೆ ಬರ್ತಾ ಇಲ್ಲ, ನೀರು ಕೂಡ ಬರ್ತಾ ಇಲ್ಲ. ಡ್ಯಾಮ್ ಹೇಗೆ ತುಂಬೋದಕ್ಕೆ ಸಾಧ್ಯ? ಕೆಆರ್ಎಸ್, ಕಬಿನಿ, ಹೇಮಾವತಿ, ಆಲ್ಮಟ್ಟಿ ಜಲಾಶಯ, ನಾರಾಯಣಪುರ ಡ್ಯಾಮ್ ಕೂಡ ಖಾಲಿ ಆಗ್ತಾ ಇದೆ. ಡ್ಯಾಮ್ನ ನೀರಿನೊಳಗಿದ್ದಂತಹ ದೇಗುಲ ಹಾಗೆ ಪಳೆಯುಳಿಕೆಗಳು ಈಗ ಪತ್ತೆಯಾಗ್ತಾ ಇದೆ, ಕಾಣಸಿಗ್ತಾ ಇರುವಂತದ್ದು. ಮೈಸೂರಿನ ಎಚ್ಡಿ ಕೋಟೆಯ ಬೀಚನಹಳ್ಳಿಯಲ್ಲಿರುವಂತಹ ಕಬಿನಿ ಡ್ಯಾಮ್ ಇದು. ಇದ್ದಂತಹ ಬಸವಣ್ಣ, ದೇಗುಲ ಹಾಗೆ ಲಿಂಗ, ವಿನಾಯಕ ನಶಿಸಿ ಹೋಗಿದ್ದಂತಹ ಶಾಸನಗಳು ಕೂಡ ಪತ್ತೆಯಾಗ್ತಾ ಇದೆ. ಜಲಾಶಯದ ಒಟ್ಟು ಎತ್ತರ 84 ಅಡಿ, ನೀರಿನ ಮಟ್ಟ 50 ಅಡಿಗೆ ಈಗ ಕುಸಿತ ಆಗಿರುವಂಥದ್ದು. ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಕೇವಲ 300 ಕ್ಯೂಸೆಕ್ ಆಗಿರುವಂಥದ್ದು. ಜೂನ್ ಆರಂಭಕ್ಕೆ ತುಂಬ್ತಾ ಇದ್ದಂತಹ ಡ್ಯಾಮ್ ಈವರೆಗೂ ಕೂಡ ತುಂಬುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಈಗ 2ನೇ ವಾರದಲ್ಲಿದ್ದೀವಿ, ಜೂನ್ 2ನೇ ವಾರದಲ್ಲಿ. ಆದರೂ ಕೂಡ ಕಬಿನಿ ಡ್ಯಾಮ್ ಖಾಲಿ ಆಗಿರುವಂಥದ್ದು. ಕರ್ನಾಟಕದಲ್ಲಿ ಬರಗಾಲದ ಭೀತಿ ಹೆಚ್ಚಾಗ್ತಾ ಇದೆ. ಇತ್ತ ಕರ್ನಾಟಕದ ರೈತರಿಗೂ ಕೂಡ ಶಾಕಿಂಗ್ ನ್ಯೂಸ್. ಎಲ್ ನಿನೋ ಎಂಟ್ರಿಯಿಂದಾಗಿ ಹವಾಮಾನದಲ್ಲೂ ಕೂಡ ಈಗ ವ್ಯತಿರಿಕ್ತವಾಗಿ ಹೆಚ್ಚಳ ಆಗ್ತಾ ಇರುವಂಥದ್ದು. ನೈಋತ್ಯ ಮಾನ್ಸೂನ್ ದುರ್ಬಲ ಆಗ್ತಾ ಇದೆ, ತಾಪಮಾನ ಕೂಡ ಹೆಚ್ಚಳ ಆಗ್ತಾ ಇದೆ. ಈ ಒಂದು ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನಿನೋ ಆರ್ಭಟ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಆಸ್ಟ್ರೇಲಿಯಾ, ಇಂಡೋನೇಷಿಯಾ ದೇಶ ಜೊತೆಗೆ ದಕ್ಷಿಣ ಅಮೆರಿಕದಲ್ಲೂ ಕೂಡ ಬರಗಾಲ ಕೂಡ ಎದುರಾಗ್ತಾ ಇರುವಂಥದ್ದು. ಜಗತ್ತಿನಾದ್ಯಂತ ಹವಾಮಾನದ ಮೇಲೆ ತೀವ್ರ ಪರಿಣಾಮ ಎದುರಾಗ್ತಾ ಇದೆ. ನಮ್ಮಲ್ಲೂ ಕೂಡ ರಾಜ್ಯದಲ್ಲಿ ಮೊದಲು ತುಂಬುವಂತಹ ಡ್ಯಾಮ್ ಅಂದ್ರೆ ಅದು ಕಬಿನಿ ಡ್ಯಾಮ್. ಅದು ಕೂಡ ಈಗ ಖಾಲಿ ಆಗ್ತಾ ಇದೆ. ಮುಂಗಾರು ಆರಂಭ ಆದ್ರೂ ಕೂಡ ಇನ್ನೂ ಮಳೆ ಬರ್ತಾ ಇಲ್ಲ, ನೀರು ತುಂಬ್ತಾ ಇಲ್ಲ. ಹೀಗಾಗಿ ಡ್ಯಾಮ್ ಖಾಲಿ ಆಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ ಇಲ್ಲ, ಕಬಿನಿ, ಹೇಮಾವತಿ, ಆಲ್ಮಟ್ಟಿ ಜಲಾಶಯ, ನಾರಾಯಣಪುರ ಡ್ಯಾಮ್ ಕೂಡ ಖಾಲಿ ಆಗಿರುವಂಥದ್ದು. ಡ್ಯಾಮ್ನ ನೀರಿನೊಳಗಿದ್ದಂತಹ ದೇಗುಲಗಳು ಈಗ ಪತ್ತೆಯಾಗ್ತಾ ಇದೆ. ನೀರಿಲ್ಲ ಅಂತಂದ್ರೆ ಡ್ಯಾಮ್ ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ರಾಜ್ಯದ ರೈತರು ಕೂಡ ಈಗ
ಬರಗಾಲದ ಎಫೆಕ್ಟ್ ಏನಾದರೂ ಬರುತ್ತಾ ಅನ್ನುವಂಥದ್ದು ಕೂಡ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಜೂನ್ ಮೊದಲ ವಾರದಲ್ಲೂ ಮಳೆಯನ್ನ ನಾವು ಕಂಡಿಲ್ಲ. ಈಗ 2ನೇ ವಾರದಲ್ಲಿ ಇದ್ದೀವಿ. ಕಬಿನಿ ಡ್ಯಾಮ್ ತುಂಬಬೇಕಾಗಿತ್ತು, ಅದು ಕೂಡ ಖಾಲಿ ಆಗ್ತಾ ಇರುವಂಥದ್ದು. ಇತ್ತ KRS ಡ್ಯಾಮ್ ಅನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಅದು ಕೂಡ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇದೆ. ಇತ್ತ ನಮಗೆ ನೀರಿಲ್ಲ ಅಂತಂದ್ರೆ ಇನ್ನ ತಮಿಳ್ನಾಡು ಕೇಳುತ್ತಾ? ತಮಿಳ್ನಾಡು ಕೂಡ ಕೇಳುತ್ತೆ. ಇನ್ನೇನು ಮಳೆಗಾಲ ಬಂತಲ್ವಾ, ಮಳೆ ಇದ್ರೂ ಇಲ್ಲ ಅಂತಂದ್ರೂ ಕೂಡ ಅವ್ರಿಗೆ ನೀರು ಬೇಕೇ ಬೇಕು. ಎಲ್ಲಿಂದ ನೀರು ಕೊಡಬೇಕು? ಇತ್ತ ನಮ್ಮ ರೈತರಿಗೆ ನೀರು ಬಿಡಬೇಕು ಅಂತಂದ್ರೂ ನೀರಿಲ್ಲ, ಖಾಲಿ ಆಗ್ತಾ ಇರುವಂಥದ್ದು. ಇತ್ತ ಸಂಪೂರ್ಣವಾಗಿ ಖಾಲಿ ಆಗುವಂಥ ಹಂತಕ್ಕೆ ತಲುಪಿರುವಂಥದ್ದು KRS ಡ್ಯಾಮ್, ಹಾಗೆ ಕಬಿನಿ, ಜೊತೆಗೆ ನಾರಾಯಣಪುರ ಡ್ಯಾಮ್. ಇವೆಲ್ಲ ಡ್ಯಾಮ್ಗಳಲ್ಲೂ ಕೂಡ ಈಗ ನೀರು ಖಾಲಿಯಾಗಿರುವಂಥದ್ದು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಯಾವುದೇ ಒಂದು ಡ್ಯಾಮ್ಗಳು ಭರ್ತಿ ಆಗ್ತಾ ಇಲ್ಲ. ಈಗ ಮುಂಗಾರು ಮಳೆ ಆರಂಭದ ಹಂತದಲ್ಲಿದ್ದೀವಿ.